ವರ್ಷದ ಕನಸು ನನಸಾದಂತಹ ಒಂದು ಸುದಿನ ಇವತ್ತು. ಅದೇ ಕ್ಷಣದಲ್ಲಿ ಅದೇ ದಿವಸ ಇವತ್ತೊಂದು ಮನೆಯನ್ನು ಉದ್ಘಾಟಿಸ್ತಾ ಇದ್ದೇವೆ. ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸುಲ್ಯಂ ರಾಮ ನಾಮ ವರಾನನೆ. ರಾಮ 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 ಜಯ ರಾಮ 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 ಜಯ ರಾಮ 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 ಕೂಜಂತಂ ರಾಮ ರಾಮೇತಿ ಮಧುರಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾ. ದೇವತಾ ಕಾರ್ಯ ಆರಂಭಗೊಂಡಿದೆ. ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿದಂತಹ ನಮ್ಮ ಕಲಾರಂಗದ ತಂಡ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಹೇಗೆ ನಿರ್ಮಾಣವಾಯಿತು ಅದೇ ರೀತಿ ರಾಮರಾಜ್ಯದ ನಿರ್ಮಾಣಕ್ಕಾಗಿ ಒಂದು ಸಂಕಲ್ಪದಿಂದಾಗಿ ನಾವೀಗ ಯಾರಿಗೆ ಮನೆಯ ಅಗತ್ಯ ಉಂಟು, ಯಾರಿಗೆ ವಿದ್ಯೆ ಅಗತ್ಯ ಉಂಟು, ಇಂಥ ಒಂದು ಚಿಂತನೆಯೊಂದಿಗೆ 46ನೇ ಮನೆಯನ್ನು ರಾಮ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ದೀಪ ಬೆಳಗಿಸಿ ರಾಮನ ಹೆಸರಲ್ಲಿ ಇದನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಅದು ಯೋಗ ಅವರ ಹೆಸರು ರಾಮಚಂದ್ರ. ಇವತ್ತು ರಾಮಚಂದ್ರನ ಭವ್ಯ ಮಂದಿರದ ಉದ್ಘಾಟನೆ ದಿನ. ಈ ಮನೆಗೂ ರಾಮಚಂದ್ರ ನಿಲಯ ಅಂತ ನಾವು ನಾಮಕರಣ ಮಾಡ್ತೀವಿ. ಸರ್ ಇತ್ತೆ ಒಂಜಿ ಇಲ್ಲೊಂಜಿ ಲಾಯ್ಕ್ ಮಲ್ತು ಎಂಗ್ಲೆಗ್ ಫುಲ್ಲು ಲೆಕ್ಕ ಒಂಜಿ ಇಲ್ಲು ಮಲ್ತು ಕೊರಿಯರ್ ಬಾರಿ ಬಂಗೋಡ ಜೋಕ್ಲೆನ್ ಬತ್ತೊಂದು ದಿನದೈತೆ ಅಂತೆ ಬಾರಿ ಖುಷಿ ಅಂಡ್ ಎಂಗಲ್ನ ವಿದ್ಯಾಪೋಷಕ ಸಂಸ್ಥೆದಾಗ್ಲೆಗ್ ಪೂರ ಜನಕ್ಲ ನೆಕ್ ಮಾತ ಸಹಾಯ ಮಲ್ತನಾಗ್ಲೆ ಮಾತೆರೆಗ್ಲ ಧನ್ಯವಾದ. ಕೆರವಾಶೆಯಲ್ಲಿ ಇವತ್ತೊಂದು ಮನೆಯನ್ನ ಹಸ್ತಾಂತರ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಈಗಾಗಲೇ ಮುರಳಿ ಕಡೆಕಾರರು ಅಧ್ಯಕ್ಷರು ಉಲ್ಲೇಖ ಮಾಡಿದಂತೆ 46ನೇ ಮನೆಯನ್ನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನವನ್ನ ಪ್ರೀತಿಸಿ ಪ್ರೇಮಿಸಿ ಬೆಳೆಸ್ತಾ ಇದ್ದಂಥ ಒಂದು ಸಂಘಟನೆ ನಂತರ ಎಲ್ಲ ಚಿಂತಕರ ಸಹಕಾರವನ್ನು ಇಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅವರೇ ಉಲ್ಲೇಖ ಮಾಡಿದರು, ಶಿಕ್ಷಣದ ಕುರಿತಂತೆ ಇವತ್ತು ದೊಡ್ಡ ಪ್ರಮಾಣದ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಬೇಕಾದಂಥ ವಿಮಾ ಸೌಲಭ್ಯವನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮನೆ ಕಟ್ಟಿಕೊಡುವಂಥದ್ದು ಭಾಳ ದೊಡ್ಡ ಸಂಗತಿ, ಇವತ್ತು ಸಾಮಾನ್ಯ ಸಂಗತಿ ಅಲ್ಲ. ಮತ್ತು ತುಂಬ ಸರಿ ಮನೆಯನ್ನು ಕಟ್ಕೊಡ್ಬೇಕು ಅಂತಂದಾಗ ತುಂಬ ಜನ ದುಡ್ಡು ಕೊಟ್ಟು ಹೋಗ್ಬಿಡ್ಬೋದು. ದುಡ್ಡು ಕೊಟ್ಟು ಹೋದ ತಕ್ಷಣ ಮನೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನೆ ಕಟ್ಕೊಡ್ಬೇಕು ಅಂತೇಳಿ ಆ ಮನೆಯನ್ನು ಆಯ್ಕೆ ಮಾಡಿ ನಂತರ ಅದರ ಪೂರ್ತಿ ನಿರ್ವಹಣೆಯನ್ನು ಸ್ವಯಂ ಸೇವಕರ ಸಹಕಾರದೊಂದಿಗೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಅಧ್ಯಕ್ಷ ಉಲ್ಲೇಖ ಮಾಡಿದ್ರೆ ಈದಿಗೆ ಹೋಗ್ಬೇಕಾದ್ರೆ 120 ಕಿಲೋಮೀಟರ್ ಆಗ್ತದೆ ಅಂತ. ಅಂದರೆ ಮನೆ ನಿರ್ಮಾಣದ ಪೂರ್ತಿ ಜವಾಬ್ದಾರಿಯನ್ನು ಸಂಘದ ಪದಾಧಿಕಾರಿಗಳು ಒಬ್ಬರಲ್ಲ ಒಬ್ಬರು ನೋಡ್ಕೊಳ್ತಾ ಅದನ್ನು ಇವತ್ತು ಯಶಸ್ವಿಗೊಳಿಸ್ತಾ ಇದ್ದಾರೆ. 46ನೇ ಮನೆಯನ್ನು ಕೆರವಾಶೆನಲ್ಲಿ ಇವತ್ತು ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶಾಸಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ದಾನಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ಬಾರಿ ನಾವು ನಿಟ್ಟೆ ಪದವಿನಲ್ಲಿ ಇದೇ ರೀತಿಯಾದಂಥ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಇರ್ಗಾನದಲ್ಲಿ ಒಂದು ಇದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ನನ್ನ ನೆನಪಿದೆ. ನಾಡಿದ್ದು ಈದುನಲ್ಲಿ ಒಂದು ಸಂಸ್ಥೆ ಈ ರೀತಿ ಸಾಮಾಜಿಕ ಚಟುವಟಿಕೆಯನ್ನು ಕಲ್ಪನೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಮಾಡಿದ್ದಾಗ ಎಷ್ಟು ದೊಡ್ಡ ಪರಿವರ್ತನೆ ಆಗುತ್ತೆ ಅನ್ನಲಿಕ್ಕೆ ನಮಗಿದು ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಆ ಬಡತನದಲ್ಲಿರುವಂಥ ಮನೆಯ ಕುಟುಂಬದವರು ಮುಂದಿನ ದಿನಗಳಲ್ಲಿ ಎಷ್ಟು ಸಂತೋಷವನ್ನು ಈ ಮನೆಯಲ್ಲಿ ಪಡಲಿಕ್ಕೆ ಸಾಧ್ಯ ಇದೆ. ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಕಲ್ಪನೆಯೂ ಬೇಕು, ಅದಕ್ಕೊಂದು ಬದ್ಧತೆಯೂ ಕೂಡ ಬೇಕು. ಆ ಕಲ್ಪನೆ ಮತ್ತು ಬದ್ಧತೆಯನ್ನು ಕಲಾರಂಗ ಇವತ್ತು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಲಾರಂಗದ ಈ ಚಟುವಟಿಕೆ ಇನ್ನಷ್ಟು ವಿಸ್ತಾರಗೊಳ್ಳಿ, ದಾನಿಗಳು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲಾರಂಗಕ್ಕೆ ಸಹಕಾರವನ್ನು ಕೊಡುವಂತಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ, ರಾಮ ಮಂದಿರದ ನಿರ್ಮಾಣದ ಮುಖಾಂತರ ರಾಮರಾಜ್ಯದ ಕಲ್ಪನೆಯನ್ನು ಇಟ್ಟುಕೊಂಡಂಥವ್ರು ನಾವೆಲ್ಲರೂ ಕೂಡ. ಇದೆಲ್ಲದೂ ಕೂಡ ರಾಮರಾಜ್ಯದ ಕಲ್ಪನೆ ಅಡಿನಲ್ಲಿ ಬರುವಂಥ ಕಾರ್ಯಗಳು. ಆ ಕಲ್ಪನೆ ಅಡಿಯಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಹಿಂದೆ ತುಂಬ ಬಡತನದಿಂದಿದ್ವಿ. ನಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಕಲಿಸಲಿಕ್ಕೆ.
ಒಂದೊಂದು ದಿನ ಕೂಡ ನಾವು ತುಂಬ ಕಷ್ಟದಲ್ಲಿ ಬದುಕ್ತಿದ್ವಿ. ಆಗ ನಮಗೆ ಈ ವಿದ್ಯಾಪೋಷಕ ಸಂಘದವರು ನಮಗೆ ಬಂದು ನಿಮಗೆ ಮನೆ ನಿರ್ಮಿಸಿ ಕೊಡ್ತೇನೆ ಅಂತ ಹೇಳಿದರು. ಇವತ್ತು ನಮಗೆ ಸುನೀಲ್ ಕುಮಾರ್ ಅವರು ಉದ್ಘಾಟನೆ ಮಾಡಿದ್ದು ತುಂಬ ಖುಷಿಯಾಯಿತು. ಈ ಸಂದರ್ಭದಲ್ಲಿ ನಮಗೆ ಮನೆ ನಿರ್ಮಿಸಿ ಕೊಟ್ಟ ರಾಮಚಂದ್ರ ನಾಯಕ್ ಅವರಿರಲಿಲ್ಲ, ಆದರೂ ನಮಗೆ ಅವರ ಬಗ್ಗೆ ತುಂಬ ಹೆಮ್ಮೆ ಇದೆ. ಒಂದಿನ ನಾವು ಭೇಟಿ ಮಾಡಿ ಅವರದ್ದು ಕೂಡ ಆಶೀರ್ವಾದ ಪಡ್ಕೊಳ್ತೇವೆ. ನಮಗೆ ಈ ಮನೆ ನಿರ್ಮಿಸಿ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ.